ಎಲ್ಲರಿಗೂ ನಾನೊಂದು ವೈರಲ್ ವಿಡಿಯೋದ ಬಗ್ಗೆ ಮಾತಾಡಬೇಕು ಅಂತ ಅನಿಸ್ತೀನಿ. ಮೂಡುಬಿದಿರೆ ಸ್ಟೇಷನ್ದು ಸಂದೇಶ್ ಅವರ ಬಗ್ಗೆ, ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್ ಅವರ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗ್ತಾಯಿದೆ. ನಾನು ಈ ಮೂಡುಬಿದಿರೆ ಸ್ಟೇಷನ್ ಬಗ್ಗೆ ಹೇಳಲೇಬೇಕು, ನನಗೆ ಆದ ಅನುಭವ ಏನು ಅಂತ. ಯಾಕಂದರೆ ನನಗೆ ಫಸ್ಟ್ ಕೇಸ್ ಆಗಿದ್ದು ಜಿತೇಂದ್ರ ಜೈನ್ ಅನ್ನೋ ವ್ಯಕ್ತಿ ಸೌಜನ್ಯ ಹೋರಾಟದ ವಿಷಯದಲ್ಲಿ ಬರೀ ಮೂರು ಪೋಸ್ಟಿಗೆ ಆಯಿತಾ, ಬರೀ ಒಂದು 3 ಫೇಸ್ಬುಕ್ ಪೋಸ್ಟನ್ನು ಹಿಡ್ಕೊಂಡು ಧರ್ಮದ ಬಗ್ಗೆ ನಿಂದನೆ ಮಾಡಿದ್ದೀನಿ, ಜೈನ ಧರ್ಮ ಮತ್ತು ಹಿಂದೂ ಧರ್ಮಗಳ ಬಗ್ಗೆ ಕಂಪ್ಯಾರಿಸನ್ ಮಾಡಿದ್ದೀನಿ, ಜೈನ ಧರ್ಮದ ನಿಂದನೆ ಮಾಡಿದ್ದೀನಿ ಅಂತ ಒಂದು ಕೇಸ್ ಕೊಟ್ಟಿದ್ದಾನೆ ಜಿತೇಂದ್ರ ಜೈನ್ ಅನ್ನೋನು. ಅವನು ಕೇಸ್ ಕೊಟ್ಟಿದ್ದು ಮಾತ್ರ ಅಲ್ಲ, ಆಫೀಸ್ಗೆ ಲೆಟ್ರ್ ಬಂದಿದೆ. ನನ್ನ ಆಫೀಸ್ಗೆ ಅವ್ರದ್ದು ಟಾರ್ಗೆಟ್ ಏನಿತ್ತಂದರೆ ನನ್ನ ಆಫೀಸಿಂದ ನನ್ನ ಜಾಬ್ ತೆಗಿಸೋದು. ಸೊ ಆಫೀಸಿಗೆ ಲೆಟ್ರ್ ಬಂದಿದೆ, 3 ಬ್ರ್ಯಾಂಚಿಗೆ, ಹೆಡ್ ಆಫೀಸ್ಗೆ ಎಲ್ಲ ಕಡೆ ಲೆಟರ್ ಬಂದಿದೆ, ನೀವೊಂದು ಕ್ರಿಮಿನಲಿಗೆ ಜಾಬ್ ಕೊಟ್ಟಿದ್ದೀರಾ ಅಂತ. ಜಸ್ಟ್ ನಾನು ಜಾಬಿಗೆ ಜಾಯ್ನ್ ಆಗಿ ನನ್ನ ವೆರಿಫಿಕೇಷನ್ ಎಲ್ಲ ಕ್ಲಿಯರಾಗಿ, ವೆರಿಫಿಕೇಷನ್ ಇರುತ್ತೆ ನಮಗೆ, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್. ಸೊ ನನ್ನ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ, ನಾನು ಜಸ್ಟ್ ಟ್ರೈನಿಂಗಲ್ಲಿದ್ದೆ. ಸೊ ಆವಾಗ ನನಗೆ ಆಫೀಸಿಗೆ ಇದು ಲೆಟರ್ ಬರುತ್ತೆ, ನೀವೊಂದು ಕ್ರಿಮಿನಲಿಗೆ ಇದು ಕೊಟ್ಟಿದ್ದೀರಾ, ಜಾಬ್ ಕೊಟ್ಟಿದ್ದೀರಾ ಅಂತ. ಸೌಜನ್ಯ ಹೋರಾಟದ ವಿಚಾರ, ಇದು 2023 ಅಂತ. ಸೊ ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟೆ, 2-3 ಪೇಜಸ್ ನಾನು ಬರೆದು ಕೊಟ್ಟೆ. ನಾನು ಕ್ರಿಮಿನಲ್ ಅಲ್ಲ, ನಾನು ಸೌಜನ್ಯ ಪರ ಹೋರಾಟದಲ್ಲಿ ಈ ಪ್ರಭಾವಿ ವ್ಯಕ್ತಿಗಳ ವಿರುದ್ಧ ಮಾತಾಡಿದಷ್ಟೇ, ನಾನು ಕ್ರಿಮಿನಲ್ ಅಲ್ಲ, ದಿಸ್ ಇಸ್ ಅ ಸೋಷಲ್ ಕನ್ಸರ್ನ್ ಅಂತ ಅವ್ರಿಗೆ ಅರ್ಥ ಆಯಿತು. ಮೊನ್ನೆ ನನ್ನ ಪ್ರೀವಿಯಸ್ ಮ್ಯಾನೇಜರು, ನನ್ನ ಇಲ್ಲಿ ರೆಫರ್ ಮಾಡಿದವರು ಕ್ಲಾರಿಫಿಕೇಷನ್ ಕೊಟ್ಟರು. ಮತ್ತು ಆ ಟೈಮಲ್ಲಿ ನಾನು ಮಟ್ಟಣ್ಣ ಸರ್ದು ಹೆಲ್ಪ್ ಕೂಡ ತೊಗೊಂಡಿದ್ದೆ ಆಯಿತಾ. ಅವರು ಬೇಕಾದರೆ ಹೇಳಿದ್ರು, ನಾನು ಮೇಲ್ ಬರಿತೀನಿ, ಸೊ ಜಾಬಿಗೇನು ಸಮಸ್ಯೆ ಆಗಬಾರ್ದು ಅಂತ. ಆ್ಯಕ್ಚುಲಿ ನನ್ನ ಜಾಬ್ ತೆಗೆಯೋ ಮ್ಯಾಕ್ಸಿಮಮ್ ಪ್ರಯತ್ನ ಡಿ ಗ್ಯಾಂಗಿಂದ ಆಗಿದೆ. ನಾನು 2 ಕಡೆ ಮಾತಾಡ್ತೀನಿ ಅಂದೆಲ್ಲ, ಸೊ ಡಿ ಗ್ಯಾಂಗಿಂದ ಆದ ತೊಂದರೆ. ಜಿತೇಂದ್ರ ಜೈನ್ ಅನ್ನೋ ವ್ಯಕ್ತಿ ಬರೀ ಕೇಸ್ ಕೊಡೋದು ಮಾತ್ರ ಅಲ್ಲ, ಪರ್ಪಸ್ಫುಲಿ ಮನೆ ಅಡ್ರೆಸ್ ಇದ್ರೂ ಆಫೀಸ್ ಅಡ್ರೆಸ್ಸಿಗೆ ಪೊಲೀಸರನ್ನು ಕರೆಸೋದು. ಸೊ ಪೊಲೀಸರು ನನಗೆ ನೋಟಿಸ್ ಕೊಟ್ಟರು. ನೋಟಿಸ್ ನಾನು ಚೆಕ್ ಮಾಡಬೇಕಿದೆ, ಅದು ನನ್ನ 150 to 153 ಒಂದು ನಂಬರ್ ಆಚೆ ಆಗಿದ್ದು ನನ್ನ ಹೆಸರಲ್ಲಿರುವ ಕೇಸ್ ಅಲ್ಲ. ಸೊ ಅದೊಂದು ಅಬ್ದುಲ್ ಸಮಥಿಂಗ್ ಅಂತ ಹೆಸರು ಬರುತ್ತೆ, ಒಂದು ಲೈಂಗಿಕ ದೌರ್ಜನ್ಯದ ಕೇಸು. ಅನಿತನಿಗೂ ಅಬ್ದುಲ್ಗೂ ಏನು ಕನೆಕ್ಷನ್ ಇಲ್ಲ, ನಾನು ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಹೋಗಿಲ್ಲ. ನಾನು ಅವತ್ತೇ ಸಂಜೆ ನಾನು ಪೊಲೀಸ್ ಸ್ಟೇಷನಿಗೆ ಕಾಲ್ ಮಾಡಿ ಹೇಳಿದೆ, ನೀವು ನನಗೆ ಸಮನ್ಸ್ ಕೊಟ್ಟಿದ್ದೀರಾ, ಬಟ್ ಆ ಕಂಪ್ಲೇಂಟ್ ನಂಬರು ರಾಂಗ್, ಇವರ ಟೈಪ್ ಮಿಸ್ಟೇಕಿಂದ ಆಗಿರೋದು. ಸೊ ನನ್ನ ಕೇಸಲ್ಲ, ನಾನು ಅದಕ್ಕೆ ಯಾಕೆ ಬರಬೇಕು ಅಂತ ನಾನು ಅಟೆಂಡ್ ಆಗಲೇ ಇಲ್ಲ. ಸೊ ಸಮನ್ಸ್ ಬಂತು, ನಾನು ಅಟೆಂಡ್ ಆಗಿಲ್ಲ. ನೆಕ್ಸ್ಟ್ ನನಗೆ ಇವರೇನು ಮಾಡಿದ್ದಾರೆ, ತನಿಖೆ ಮಾಡ್ತಾ ಇಲ್ಲ ಅಂತೇಳಿ ಹೈಕೋರ್ಟಿಗೆ ರಿಟ್ ಪಿಟಿಷನ್ ಹಾಕಿದ್ದಾರೆ ನನ್ನ ಬಗ್ಗೆ. ಅಲ್ಲಿ ಆ್ಯಕ್ಚುಲಿ ಅದು ಕಂಪ್ಲೇಂಟ್ ಆಗಿರೋದು ಒಂದು ನಾನು A1 ಆರೋಪಿ, ನನ್ನ ಕ್ರೈಮ್ ಪಾರ್ಟ್ನರು ಅಂಬಿಕಾ ಪ್ರಭು ಅವರು, ಅಡ್ವೊಕೇಟ್ ಅವರು, ಇನ್ನೊಬ್ಬ ಸಮರಾಳು ಅಂತ. ಸಮರಾಳು ಏನು ಮಾಡಿದಾನೆ ಗೊತ್ತಿಲ್ಲ, ನಾನಂತೂ ತನಿಖೆ ಎದುರಿಸಿದ್ದೀನಿ. ಮತ್ತು ಅವ್ರು ಕಾಲ್ ಮಾಡಿ ಹೇಳಿದರು, ಮತ್ತೆ ಪುನಃ ಏನು ಮಾಡಿದ್ದಾರೆ ಅಂದರೆ, ರಿಟ್ ಪಿಟಿಷನ್ ಹಾಕಿದ ಮೇಲೆ ಇದೇ ಸಂದೇಶ್ ಅವರು ಅಲ್ಲಿದ್ದರು, ಸ್ಟೇಷನಲ್ಲಿದ್ದರು. ರಿಟ್ ಪಿಟಿಷನ್ ಹಾಕಿದ ಮೇಲೆ ನಿಮ್ಗೆ ಗೊತ್ತಲ್ಲ ಪ್ರೊಸೀಜರು. ಇಲ್ಲಿ ನನಗೆ ಪೊಲೀಸು, ನಮ್ಮದು ಶಿಫ್ಟ್ ಮುಗೀತಿತ್ತು, 7 to 4 ಶಿಫ್ಟ್ ಮುಗಿದಿತ್ತು. ಪೊಲೀಸರು ಬಂದರು ಇಲ್ಲಿ ಎನ್ಕ್ವೈರಿಗೆ. ನನಗೆ HR ಇಂದ ಕಾಲ್, ಮ್ಯಾನೇಜರಿಂದ ಕಾಲ್, ಪುನಃ ಪೊಲೀಸರು 2-3 ಪೊಲೀಸರು ಬಂದು ಎಲ್ಲ ರೆಕಾರ್ಡ್ ಮಾಡ್ತಾಯಿದ್ದಾರೆ ಆಫೀಸ್ದು, ನಾನು ಇದ್ದೀನ ಇಲ್ವೋ ಅಂತ. ನನಗೆ ತುಂಬ ಇದಾಯಿತು, ಏನಪ್ಪ ನಾನು ಮೂಡುಬಿದ್ರಿಗೆ ಅವತ್ತೇ ಸಂಜೆ ಕಾಲ್ ಮಾಡಿದ್ದೀನಿ, ನಿಮಗೆ ಹೇಳಿದ್ದು ತಾನೇ ನಾನು ಸಮನ್ಸ್ ಇದು ಮಾಡಲ್ಲ, ನೀವು ಯಾಕೆ ರಾಂಗ್ ನೋಟಿಸ್ ಕಳಿಸಿರೋದು, ಸೊ ನಾನು ಯಾಕೆ ಅಪೇರ್ ಆಗಬೇಕು, ಯಾವುದೋ ಅಬ್ದುಲ್ ಲತೀಫ್ದು ಕೇಸಿಗೆ ನಾನು ಯಾಕೆ ಬರಬೇಕು, ಸೊ ನಾನು ಬರಲ್ಲ ಅಂತ. ಆದರೂ ನಾನು ಹೋದೆ. ನೀವು ಒಮ್ಮೆ ಬನ್ನಿ ಮೇಡಮ್, ಇದೇ ಸಂದೇಶ ನಂಗೆ ಒಂದು 10 ಸಲ ಕಾಲ್ ಮಾಡಿದ್ದಾರೆ, ಮೇಡಮ್ ಅವರು ನಮ್ಮನ್ನು ಕೂತ್ಕೊಳ್ಳಿಕ್ಕೆ ನಿಂತ್ಕೊಳ್ಳಿಕ್ಕೆ ಬಿಡ್ತಾಯಿಲ್ಲ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ನೀವು ಒಮ್ಮೆ ಬನ್ನಿ ಅಂತ. ಆಯಿತು ಸರ್ ಬರ್ತೀನಿ ಅಂತ ನಾನು ಹೋದೆ. ಇದೇ ವಿಜಯನಗರವಿ ಕೂಡ ಅದರಲ್ಲಿದ್ದರು. ತನಿಖೆ ಚೆನ್ನಾಗಿ ಮಾಡಿದ್ರು, ಅಲ್ಲೇನು ಪ್ರಾಬ್ಲಮ್ ಆಗಲಿಲ್ಲ ನನಗೆ ಆಯಿತಾ. ಸೊ ನಾನು ತನಿಖೆ ಎದುರಿಸ್ತಾ ಇರೋದು, ಯಾಕಂದ್ರೆ ನನಗೆ ಸ್ಟೇಟ್ಮೆಂಟ್ ಕೊಡಬೇಕಲ್ಲ. FIR ಆದ ಕೂಡಲೇ ದೊಡ್ಡ ಅರೆಸ್ಟ್ ವಾರೆಂಟ್ ಏನಲ್ಲ ಆಯಿತಾ. ಸ್ಟೇಟ್ಮೆಂಟ್ ಕೊಡ್ತಾ ಇರುವಾಗಲೇ ಅವರಲ್ಲಿ ಹೈಕೋರ್ಟಲ್ಲಿ ಅವತ್ತು ರಿಟ್ ಪಿಟಿಷನ್ ಹಾಕಿದ್ದಾರೆ, ಅದರದ್ದು ಇದು ನಡೀತಾ ಇದೆ, ನಾನು ಸ್ಟೇಷನಲ್ಲಿ ಇದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಸೊ ಇಮ್ಮಿಡಿಯೇಟ್ಲಿ ನಮ್ಮ ಕಹಳೆ ಶಾಂಬಟನ ನ್ಯೂಸ್ನಲ್ಲಿ ಅನಿತಾ ಕಾಸರಗೋಡು ಅರೆಸ್ಟ್ ಅಂತ, ರಾಧಿಕಾ ಕಾಸರಗೋಡು ಅರೆಸ್ಟ್ ಧರ್ಮನಿಂದನೆಗೆ ಅಂತ. ಸೊ ನೋಡಿ ಎಷ್ಟು ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಿದ್ದಾರೆ. ಒಂದು ತನಿಖೆಯಲ್ಲಿ ಎದುರಿಸಲಿಕ್ಕಿಲ್ವ. ಅವತ್ತು ನನಗೆ ತುಂಬ ಮೂಡುಬಿದಿರೆ ಸ್ಟೇಷನ್ ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ. ಈ ಸಂದೇಶ್ ಅವರು ಕೂಡ ತುಂಬ ಚೆನ್ನಾಗಿ ನಮ್ಮಲ್ಲಿ ವರ್ತಿಸಿದ್ದಾರೆ. ನನಗೆ ಪರ್ಸ್ನಲಿ ಅವರ ಬಗ್ಗೆ ಏನೂ ಇದಿಲ್ಲ, ಯಾಕಂದ್ರೆ ನಮ್ಮ ಅನುಭವನೂ ನಾವು ಹೇಳಬೇಕಲ್ಲ. ಯಾಕಂದರೆ ಅಲ್ಲಿ ಸ್ಟೇಷನಲ್ಲಿ ಇದ್ದವರು ಕಾಸರಗೋಡಿನ ವ್ಯಕ್ತಿ. ಸೊ ಅವರಿಗೆ ಈ ಧರ್ಮಸ್ಥಳದ ವಿಚಾರ ಎಲ್ಲ ಗೊತ್ತು, ಇವರು ಮಾಡಿದ ಕಿತಾಪತಿ. ಇವರು ಮೊದಲು ಧರ್ಮಸ್ಥಳ ಬೆಳ್ತಂಗಡಿ ಸ್ಟೇಷನಲ್ಲಿ ಇದ್ಕೊಂಡು ಬಂದವರು, ಎಲ್ಲ ಮಹೇಶಣ್ಣನ ಸಪೋರ್ಟರ್ಸೇ, ಮತ್ತು ನಮಗೆ ಚೆನ್ನಾಗಿ ನೋಡಿಕೊಂಡ್ರು ಅವರು. ಯಾಕಂದರೆ ನಾನು ಎಲ್ಲಿ ಕೂಡ ನಾನು ಹೇಳಬೇಕು, ನಾನು ಯಾವ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ನನ್ನದು ಆರೋಪಿ ಎಂಬ ದೃಷ್ಟಿಯಲ್ಲಿ ನಾನು ತಲೆ ತಗ್ಗಿಸಿ ನಿಂತೂ ಇಲ್ಲ, ನನ್ನನ್ನು ಪೊಲೀಸ್ ಹಾಗೆ ಟ್ರೀಟ್ ಮಾಡೂ ಇಲ್ಲ. ಎಸ್ಪೆಷಲಿ ಕಬ್ಬನ್ ಪಾರ್ಕ್ ಸ್ಟೇಷನಲ್ಲಿ ನಾನು ದೆಹಲಿಗೆ ಹೋಗಿ ಬಂದು ಅದರ FIR ತನಿಖೆ ಎದುರಿಸಿದೆ. ಅವರು ACP ಅವರು ಹೊರಗಿದ್ದರು, ಅವರು ಬಂದರೆ ಮೇಡಮ್ ಬಂದರೆ ನನಗೆ ಮಾತಾಡಬೇಕು ಅಂತೇಳಿ ಡ್ಯೂಟಿ ಮುಗಿಸಿ ಹೋದವರು, ನಾನು ಬಂದಿದ್ದೀನಿ ಅಂತ ಗೊತ್ತಾಗಿ ನನ್ನಲ್ಲಿ ಮಾತಾಡಿ ಕ್ಯಾಬಿನ್ಗೆ ಕರೆಸಿ ಪ್ರಸ್ತುತ ಸೌಜನ್ಯ ಪ್ರಕರಣ ಯಾವ ರೀತಿಯಲ್ಲಿದೆ, ನಾವು ದೆಹಲಿಗೆ ಹೋದ ವಿಷಯ ಎಲ್ಲ ತಿಳ್ಕೊಂಡ್ರು. ನನಗೆ ಪ್ರತಿಯೊಂದು ವಿಚಾರದಲ್ಲಿ ಈ ಪೊಲೀಸ್ ಸ್ಟೇಷನಲ್ಲಿ ಕೆಲವೆಲ್ಲ ಕಡೆ ಜಗಳ ಆಗಿದೆ, ಅದು ಬಿಟ್ಟರೆ. ಬಟ್ ಉನ್ನತ ಅಧಿಕಾರಿಗಳು ನನಗೆ ಚೆನ್ನಾಗಿ ಗೌರವನೇ ಕೊಟ್ಟಿದ್ದಾರೆ. ನಾನು ಎಲ್ಲಿ ಕೂಡ ಕೋರ್ಟಲ್ಲಿ ಹೋದ್ರೂ ನಾನು ತಲೆ ತಗ್ಗಿಸಿ ನಿಲ್ಲೋದೇ ಇಲ್ಲ ಆರೋಪಿ ಅಂತ.
ಯಾಕಂದರೆ ನಾರ್ಮಲ್ ಆರೋಪಿಗಳಿಗೂ ನಮಗೂ ಡಿಫರೆನ್ಸ್ ಇದೆ ಹೋರಾಟಗಾರರಿಗೆ. ನಾನು ಒಂದು ಅನ್ಯಾಯದ ಪರ ಧ್ವನಿ ಎತ್ತಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿರೋದು. ಸೊ ನಾನು ಸಹ ಕೋರ್ಟಿಗೆ ರೆಸ್ಪೆಕ್ಟ್ ಕೊಡ್ತೀನಿ, ಕಾನೂನಿಗೆ ರೆಸ್ಪೆಕ್ಟ್ ಕೊಡ್ತೀನಿ. ಬಟ್ ತಲೆ ತಗ್ಗಿಸಿ ಎಲ್ಲಿಯೂ ನಿಲ್ಲಲ್ಲ, ಇನ್ನೂ ನಿಲ್ಲಲ್ಲ. ಡಿ ಗ್ಯಾಂಗ್ ಕೇಸ್ ಕೊಟ್ಟರು, ಬಿ ಗ್ಯಾಂಗ್ ಕೇಸ್ ಕೊಟ್ಟರು ನಾನು ಎದುರಿಸ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಅವನು ಮುಂಬೈಯ ಎಣ್ಣೆ ಬಾಂಡು ಒಂದು 4 FIR ಹಾಕಿದ್ದಾನಂತೆ. ಬರಲಿ, ನೋಟಿಸ್ ಬರಲಿ ನನಗೆ. 4 FIR ಶೆಟ್ರನ್ನು ಬೈದಿದ್ದಕ್ಕೆ 4 FIR ಹಾಕಿದ್ದಾನಂತೆ. ಕೈಕಾಲು ಬೀಳ್ತಿದ್ದೆ ಎಲ್ಲರದು. ನನ್ನ ವಿಷಯಕ್ಕೆ ಯಾರು ಬರಲ್ಲ, ನನಗೆ ಗೊತ್ತು. ಅವನು ಒಂದು FIR ಮಾಡಿಸಲಿ, ಅವ್ನು 4 FIR ಬಿಟ್ಟು. FIR ಮಾಡೋದು ಅಷ್ಟು ಸುಲಭ ಅಂದ್ಕೊಂಡ ಅವನು. FIR ಮಾಡಿಸ್ಲಿಕ್ಕೆ ಅವತ್ತು ದೀಪಕ್ ಶೆಟ್ಟಿ ಮೇಲೆ FIR ಮಾಡಿಸಿ 1.5 ಲಕ್ಷ ಖರ್ಚು ಮಾಡಿ ಇಲ್ಲಿ ಕರ್ಕೊಂಬಂದ. ಅಲ್ಲಿ ಸ್ಟೇಷನ್ಗೆ ಹೋಗಬೇಕಿದ್ರೆ, ಇಲ್ಲಿ ದೀಪಕ್ ಶೆಟ್ಟಿ ಫ್ರೆಂಡ್ಸ್ ಹೋಗಬೇಕಿದ್ರೆ ಅವನು ಹಿಂದಿನ ಬಾಗಿಲಿಂದ ಓಡಿ ಹೋಗಿದ್ದಾನಂತೆ ಕಂಪ್ಲೇಂಟ್ ಕೊಟ್ಟವನು. ಅವನ ಕಂಪ್ಲೇಂಟ್ ಯಾರು ಆ ಸ್ಟೇಷನಲ್ಲಿ ತಗೊಳ್ಳಲ್ಲ ಮುಂಬೈಯಲ್ಲಿ, ಆಯಿತಾ. ಇವನು ದೊಡ್ಡ ಪುಡಿ ರೌಡಿ ಅವನು. ಸೊ ಅವನ ಬಗ್ಗೆ ನೋಡೋಣ, ಅವನ ಬಗ್ಗೆ ನಾನು ಎನ್ಕ್ವೈರಿ ಮಾಡ್ತಾಯಿದ್ದೀನಿ ಅಲ್ಲಿ ಲೋಕಲ್ ಏಡ್ಸ್ ಬಗ್ಗೆ. ಇವನು ಏನೇನು ಮಾಡ್ತಾಯಿದ್ದಾನೆ ಕಿತಾಪತಿ ಸೌಜನ್ಯ ಹೆಸರಲ್ಲಿ ಅಂತ. ಅವನಿಗೆ 5 ಪೈಸೆ ಗತಿ ಇಲ್ಲದವನು. ಇರಲಿ, ಆ ಮ್ಯಾಟ್ರ್ ಮತ್ತೆ ಮಾತಾಡೋಣ. ಸೊ ಇದಿಷ್ಟು ಮೂಡುಬಿದ್ರೆ ಸ್ಟೇಷನ್ದು ವೈರಲ್ ಆಗ್ತಿರೋ ವೀಡಿಯೋ ಬಗ್ಗೆ. ಯಾಕಂದರೆ ನನಗೂ ಸಹ ಹೇಳಬೇಕಲ್ಲ ನನಗೆ ಹೇಗೆ ಟ್ರೀಟ್ ಮಾಡಿದ್ದಾರೆ ಅಂತ. ಸಂದೇಶ್ ಅವರು ನನಗೆ ವೈಯಕ್ತಿಕವಾಗಿ ಏನಿಲ್ಲ, ತುಂಬ ಚೆನ್ನಾಗಿ ಮಾತಾಡಿದರು ಅವ್ರು. ನನಗೆ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡಿದರು. ಮತ್ತು ಅದೇನು ಬಂಧನ ಏನೂ ಆಗಿಲ್ಲ, ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟೆ ನಾನು. ಸುಮ್ಮನೆ ನ್ಯೂಸ್ ಮಾಡಿದ್ದು ಅನಿತಾ ಕಾಸರಗೋಡು ಬಂಧನ ಆಗಿದೆ. ಬಂಧನ ಆದರೂ ನನಗೇನು ಹೆದರಿಕೆ ಇಲ್ಲ. ನಾನು ಈ ಹೋರಾಟಕ್ಕೆ ಬಂದಮೇಲೆ ಜೈಲಿಗೆ ಹೋಗೋಕ್ಕೆ ರೆಡಿಯಾಗಿಯೇ ಬಂದಿರೋದು. ನಾನು ತುಂಬ ಸಲ ಹೇಳಿದ್ದೀನಿ, ನಾನು ಕೋರ್ಟಿಗೆ ನಾನು ರೆಡಿಯಾಗಿಯೇ ಬಂದಿದ್ದು. ನಾನು ಏನು ಶಿಕ್ಷೆ ಕೊಟ್ಟರು ನಾನು ಇದು ಮಾಡ್ತೀನಿ. ಬಟ್ ನಾನು ಸತ್ಯ ಹೇಳೋದನ್ನು ಮಾತ್ರ ಬಿಡಲ್ಲ ಅಂತ ಅಷ್ಟೇ. ಧನ್ಯವಾದಗಳು.